ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಯೋಜನೆಗಳನ್ನು ತಂದು ಇದರಿಂದಾಗಿ ಜಿಲ್ಲೆಗೆ ಹಲವಾರು ಗಂಡಾಂತರ ಎದುರಿಸುವಂತಹ ಸಂದರ್ಭ ಇದೆ. ಅಂಥದರಲ್ಲಿ ಮತ್ತೆ ಶರಾವತಿ ಸ್ಟೋರೇಜ್ ವಿದ್ಯುತ್ ಯೋಜನೆಯಂತಹ ಪರಿಸರಕ್ಕೆ ಮಾರಕವಾದ ಹಾಗೂ ಜನಜೀವನಕ್ಕೆ ತೊಂದರೆ ನೀಡುವಂತಹ ಯೋಜನೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಬೇಡವೇ ಬೇಡ ಎಂದು ಉತ್ತರ ಕನ್ನಡ ಉಳಿಸಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರಾದ MG ಭಟ್ ಅವರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿಯೇ ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಸುಂದರವಾದ ಹಾಗೂ ಅರಣ್ಯ ಸಂಪತ್ಭರಿತವಾದ ಜಿಲ್ಲೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಕಾಳಿ ಯೋಜನೆ, ಲಿಂಗನಮಕ್ಕಿ, ಗೇರುಸೊಪ್ಪ ಮುಂತಾದ ಡ್ಯಾಮ್ಗಳನ್ನು ಹೊಂದಿರುವಂತಹ ಯೋಜನೆಗಳು ಹಾಗೂ ಕೈಗಾ ಯೋಜನೆಗಳಿಂದ ಹಿಡಿದು ಇನ್ನೂ ಅನೇಕ ಯೋಜನೆಗಳು ಬಂದಿದೆ. ಎಲ್ಲ ಯೋಜನೆಗಳಿಗೂ ಉತ್ತರ ಕನ್ನಡ ಜಿಲ್ಲೆಯೇ ಒಂದು ಪ್ರಯೋಗಶಾಲೆಯಾದರೆ ಮುಂದೊಂದು ದಿನ ಏನಾದರೂ ಹೆಚ್ಚು ಕಡಿಮೆಯಾದರೆ ಇಡೀ ಜಿಲ್ಲೆ ಗಂಡಾಂತರವನ್ನು ಎದುರಿಸಬಹುದಾಗಿದೆ. ಇಂದು ಪ್ರಪಂಚದಲ್ಲಿ ಅರಣ್ಯಗಳು ಸಂಪೂರ್ಣ ನಾಶವಾಗುತ್ತಿದೆ. ಅಂಥದರಲ್ಲಿ ನಮ್ಮ ಜಿಲ್ಲೆಯ 125 ಎಕರೆ ಜಾಗದಲ್ಲಿ ಸುಮಾರು 16,000 ಮರಗಳ ಮಾರಣ ಹೋಮವನ್ನು ಮಾಡಿ ಇಂಥ ಒಂದು ಜಲವಿದ್ಯುತ್ ಯೋಜನೆಯನ್ನು ಮಾಡುವ ಅವಶ್ಯಕತೆ ಇಲ್ಲ. ಒಂದೇ ಒಂದು ಗಿಡವನ್ನು ಕೂಡ ಕತ್ತರಿಸುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆಂದರೆ ಇಂದು ಪರಿಸರ ನಾಶದಿಂದಾಗಿಯೇ ಗ್ಲೋಬಲ್ ಟೆಂಪರೇಚರ್ ಜಾಸ್ತಿಯಾಗಿದೆ, ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗಿ ವಾತಾವರಣ ಕಲುಷಿತವಾಗಿದೆ. ಬೇರೆ ಬೇರೆ ರೀತಿಯ ಚರ್ಮ ರೋಗಗಳು, ಶ್ವಾಸಕೋಶ ಸಂಬಂಧಿ ರೋಗಗಳು, ಹಲವಾರು ರೋಗಗಳು ಪರಿಸರ ನಾಶದಿಂದಾಗಿ ಬರುತ್ತಿವೆ. ಇಂಥ ಒಂದು ಗಂಡಾಂತರ ಪರಿಸ್ಥಿತಿಯಲ್ಲೂ ಕೂಡ ಸಮೃದ್ಧವಾಗಿ ಬೆಳೆದ 16,000 ಮರಗಳನ್ನು ಕಡಿಯುವುದೆಂದರೆ ನಿಜಕ್ಕೂ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಗಲ್ಲು ಶಿಕ್ಷೆ ವಿಧಿಸಿದಂತೆಯೇ ಸರಿ. ಸರ್ಕಾರ ಹಾಗೂ ಅಧಿಕಾರಿಗಳು ಈ ಒಂದು ಯೋಜನೆಯನ್ನು ತಂದು ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ಅಲ್ಲಿ ತಮ್ಮ ಕಮಿಷನನ್ನು ಹೊಡೆದು ತಮ್ಮ ಸ್ವಾರ್ಥಕ್ಕಾಗಿ ಜಿಲ್ಲೆಯ ಜನತೆಯನ್ನು ಬಲಿ ಕೊಡುವ ಹುನ್ನಾರ ಇದಾಗಿದೆ. ಯಾವುದೇ ಕಾರಣಕ್ಕೂ ಉತ್ತರ ಕನ್ನಡ ಜಿಲ್ಲೆಯ ಜನ ಜಿಲ್ಲೆಗೆ ಮಾರಕವಾದ ಯೋಜನೆಗೆ ಅವಕಾಶವನ್ನು ಕೊಡುವುದಿಲ್ಲ. ಯಾವುದೇ ರೀತಿಯ ಹೋರಾಟಕ್ಕೂ ಸರಿ. ಅದು ಅಲ್ಲದೆ ಈ ಯೋಜನೆಯಿಂದ ಉತ್ಪತ್ತಿಯಾದ ವಿದ್ಯುತ್ ಉತ್ತರ ಕನ್ನಡ ಜಿಲ್ಲೆಗೆ ಸಿಗುತ್ತದೆಯೇ? ಖಂಡಿತ ಇಲ್ಲ. ಇದು ಬೇರೆ ಯಾವುದೋ ರಾಜ್ಯಕ್ಕೋ ಜಿಲ್ಲೆಗೋ ಮಾರಾಟ ಮಾಡಲು ಮಾಡುವಂತಹ ಹುನ್ನಾರ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವ ವಿದ್ಯುತ್ ಯೋಜನೆಗಳೇ ಸಾಕಷ್ಟು ನಮ್ಮ ಜಿಲ್ಲೆಗೆ ಮಾರಕವಾಗುತ್ತಿದೆ. ಇನ್ನು ಯಾಕೆ ನಮ್ಮ ಜಿಲ್ಲೆಗೆ ಸಂಕಷ್ಟವನ್ನು ತಂದಿಡುತ್ತಿದ್ದೀರಿ? ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಹಣದಾಸೆಗೆ ನಮ್ಮ ಜಿಲ್ಲೆಯ ಜನರನ್ನು ಯಾಕೆ ಬಲಿ ಕೊಡುತ್ತಿದ್ದೀರಿ? ಈ ತಕ್ಷಣ ಯೋಜನೆಯನ್ನು ಕೈಬಿಟ್ಟು ಉತ್ತರ ಕನ್ನಡ ಜಿಲ್ಲೆ ಪ್ರವಾಸೋದ್ಯಮ ಜಿಲ್ಲೆಯಾಗಿ ಪರಿವರ್ತನೆಯಾಗುತ್ತಿದೆ. ಪ್ರವಾಸೋದ್ಯಮಕ್ಕೆ ಅನುಕೂಲವಾದಂತಹ ಯೋಜನೆಯನ್ನು ತಂದು ಸಹಕರಿಸಿ. ಇಂತಹ ಮಾರಕ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಉತ್ತರ ಕನ್ನಡದಲ್ಲಿ ಅನುಷ್ಠಾನಗೊಳಿಸಲು ಬಿಡುವುದಿಲ್ಲ. ಇಡೀ ಜಿಲ್ಲೆಯ ಜನ ಇದರ ವಿರುದ್ಧ ಹೋರಾಡುತ್ತೇವೆ ಎಂದು ಉತ್ತರ ಕನ್ನಡ ಉಳಿಸಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ MG ಭಟ್ ಅವರು ಗುಡುಗಿದ್ದಾರೆ. ನಮಸ್ಕಾರ. ಈಗಾಗಲೇ ನಮ್ಮ ಸರ್ಕಾರ ಶರಾವತಿ ಪಂಪ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಗೆ ಅನುಮೋದನೆಯನ್ನು ಕೊಟ್ಟಿದೆ. ಈಗಾಗಲೇ ಶರಾವತಿ ನದಿಗೆ ಡ್ಯಾಮ್ ಕಟ್ಟೋದನ್ನು ನಮ್ಮ ಹೊನ್ನಾವರದ ನಗರದ ಸಂಪೂರ್ಣ ಜನರು ವಿರೋಧವನ್ನು ವ್ಯಕ್ತಪಡಿಸಿದ್ವಿ. ಬೇರೆ ಬೇರೆ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದ್ವಿ. ಆದರೂ ಕೂಡ ಸರ್ಕಾರ ಯಾವುದನ್ನು ಗಮನಿಸದೇನೆ ಮತ್ತೊಮ್ಮೆ ಈ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದೆ. ಶರಾವತಿ ನದಿ ಈಗಾಗಲೇ ಲಿಂಗನಮಕ್ಕಿ ಮತ್ತು ಗೇರುಸೊಪ್ಪ ಡ್ಯಾಮ್ಗಳಿದ್ದಾವೆ. ಮಳೆಗಾಲದಲ್ಲಿ ನೀರು ಹೆಚ್ಚುವರಿ ಹರಿದು ಬಿಟ್ಟರೆ ಅಲ್ಲಿಯ ನೂರಾರು ಕುಟುಂಬಗಳಿಗೆ ತೊಂದರೆ ಆಗ್ತವೆ. ಜೊತೆಗೆ ಈ ಒಂದು ಜಲವಿದ್ಯುತ್ ಯೋಜನೆ ಬಂದರೆ ಅಲ್ಲಿಯ ಸಂಪೂರ್ಣ ಜನರು ಕಂಗಾಲಾಗ್ತಾರೆ, ತೊಂದರೆಗೀಡಾಗ್ತಾರೆ. ಸದಾಕಾಲವೂ ಅವರಿಗೆ ತೊಂದರೆನೇ ಆಗ್ತದೆ. ಇಂತಹ ಒಂದು ಆಧುನಿಕ ಯುಗದಲ್ಲೂ ಕೂಡ ಮತ್ತೆ ಜಲವಿದ್ಯುತ್ ಯೋಜನೆ ಅನಿವಾರ್ಯವೇ ಅಂತ ಹೇಳೋದು ಪ್ರಶ್ನೆ ಬರುತ್ತೆ. ಯಾಕೆಂದರೆ ಇದು ಆಧುನಿಕ ಯುಗ. ಅಟಾಮಿಕ್ ಪವರ್ನ ವಿದ್ಯುತ್ ಯೋಜನೆಯನ್ನು ಮಾಡಬಹುದು, ಪವನ ವಿದ್ಯುತ್ ಯೋಜನೆಯನ್ನು ಮಾಡಬಹುದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಿನ್ಯೂವೇಬಲ್ ರಿಸೋರ್ಸಸ್ ಅಂತಂದರೆ ಸಂಪನ್ಮೂಲ, ನಾವು ಸೂರ್ಯನ ಸಂಪನ್ಮೂಲವನ್ನು ಬಳಸಿಕೊಂಡು ಸೋಲಾರ್ ವಿದ್ಯುತ್ತನ್ನು ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಕೈ ಎತ್ತಿಕೊಂಡಿದೆ. ಅದೇ ರೀತಿ ರಾಜ್ಯ ಸರ್ಕಾರ ಯಾಕೆ ಕೈ ಎತ್ಕೊಳ್ಬಾರ್ದು? ಸೋಲಾರ್ ವಿದ್ಯುತ್ಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕಾಗಿದೆ. ಈ ಒಂದು ಇವತ್ತಿನ ಜೀವನದಲ್ಲಿ ನಮಗೆ ಜಲವಿದ್ಯುತ್ ಯೋಜನೆ ಅನಿವಾರ್ಯ ಅಲ್ಲ. ಆದರೆ ಸರ್ಕಾರ ಅದನ್ನು ಅನುಮೋದನೆ ಕೊಟ್ಟಿದೆ, ಮಾಡಬೇಕು ಅಂತ ಹೊರಟಿದೆ. ಭಾಳ ದೊಡ್ಡ ತಪ್ಪಿನ ಕೆಲಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಅಲ್ಲಿ ಇವತ್ತು ಹೋಗ್ತಾ ಇರೋದು 126 ಎಕರೆ ಜಮೀನಲ್ಲಿ ಕನಿಷ್ಠ ಒಂದು 16,000 ಮರಗಳು, ಗಿಡಗಳು ನಾಶ ಆಗ್ತಾ ಇದ್ದಾವೆ. ಇವತ್ತಿನ ದಿವಸದಲ್ಲಿ ನಾವು ಒಂದೇ ಒಂದು ಗಿಡವನ್ನು ಕೂಡ ಕಡಿಯುವಂಥ ಸಂದರ್ಭದಲ್ಲಿ ನಾವಿಲ್ಲ. ಯಾಕೆಂದರೆ ಒಟ್ಟಾರೆ ಪ್ರಪಂಚದಲ್ಲಿ ಅರಣ್ಯ ಪ್ರದೇಶಗಳು ತೀರಾ ಕಡಿಮೆಯಾಗಿದ್ದಾವೆ. ಗ್ಲೋಬಲ್ ಟೆಂಪರೇಚರ್ ಹೆಚ್ಚಾಗ್ತಾ ಇದೆ. ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಾಗುವುದರ ಮೂಲಕ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುವುದರ ಮೂಲಕ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಹಾಗೂ ಕೆಮ್ಮು ಮುಂತಾದ ರೋಗಗಳು ಬರ್ತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಅರಣ್ಯ ನಾಶ ಆಗ್ತಿರೋದಾಗಿದೆ. ಹಾಗಾಗಿ ಇವತ್ತಿನ ದಿವಸದಲ್ಲಿ ನಮಗೆ ಪರಿಸರ ಬಹಳ ಮುಖ್ಯ. 16,000 ಬೃಹತ್ ಮರಗಳನ್ನು ಕಟಾವು ಮಾಡಿ ಅಲ್ಲಿ ಜಲವಿದ್ಯುತ್ ಯೋಜನೆ ಮಾಡುವಂಥ ಯಾವುದೇ ಅವಶ್ಯಕತೆ ನಮಗೆ ಕಂಡು ಬರ್ತಾ ಇಲ್ಲ. ಅದರ ಜೊತೆಗೆ ಆ ನದಿಯ ನೀರನ್ನು ನಂಬಿಕೊಂಡು ಬದುಕಿರುವಂತಹ ಸಾವಿರಾರು ಕುಟುಂಬಗಳು ಬೀದಿ ಬರ್ತವೆ. ಈಗಾಗಲೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಕಾಳಿ ಯೋಜನೆ ಇರ್ಬೋದು, ಕದರ ಇರ್ಬೋದು, ಗೇರುಸೊಪ್ಪ ಇರ್ಬೋದು, ಲಿಂಗನಮಕ್ಕಿ ಇರ್ಬೋದು, ಜೊತೆಗೆ ಕೈಗಾ ಅಟಾಮಿಕ್ ಪವರ್ ಸ್ಟೇಷನ್ ಕೂಡ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಎಲ್ಲ ಯೋಜನೆಗಳು ಬರುವುದಾದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ತೊಂದರೆ ಆಗ್ತವೆ. ಮುಂದಿನ ದಿವಸ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಡೀ ಜಿಲ್ಲೆ ನಾಶ ಆಗ್ತದೆ.
ಎಲ್ಲ ಹೊಸ ಪ್ರಯೋಗಗಳು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಇದು ಆಗಬಾರದು ಅನ್ನೋದು ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಆಶಯ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಸರಿಯಾದ ನಿರ್ಧಾರವನ್ನು ತಗೊಂಡು ಸರಿಯಾದ ಸಮಯವನ್ನು ನಿಗದಿ ಮಾಡಿ ಈ ಒಂದು ಶರಾವತಿ ಪಂಪ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆ ವಿರುದ್ಧ ಇಡೀ ಜಿಲ್ಲೆಯ ಜನ ಹೋರಾಟಕ್ಕೆ ಇಳಿತೇವೆ. ಈ ತಕ್ಷಣದಿಂದಲೇ ಸರ್ಕಾರ ಇದನ್ನು ಕೈ ಬಿಡಬೇಕು, ಯಾವ ಕಾರಣಕ್ಕೂ ಈ ಒಂದು ಯೋಜನೆಯನ್ನು ಜಾರಿ ತರಬಾರದು ಅಂತ ಹೇಳ್ತಾ, ಈ ಒಂದು ಯೋಜನೆಯಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೇ ಪ್ರಯೋಜನ ಇಲ್ಲ. ಇದು ವಿದ್ಯುತ್ ಉತ್ಪಾದನೆ ಮಾಡಿ ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡ್ತೀರಿ, ಅದಕ್ಕೆ ನಾವು ಉತ್ತರ ಕನ್ನಡ ಜಿಲ್ಲೆ ನಿಮಗೆ ಬೇಸ್ ಆಗಬೇಕು, ಆಗೋದಿಲ್ಲ, ಖಂಡಿತವಾಗಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಈ ಒಂದು ಯೋಜನೆ ತಕ್ಷಣದಿಂದಲೇ ಸರ್ಕಾರ ಕೈ ಬಿಡಬೇಕು. ಮುಂದಿನ ದಿವಸದಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಪ್ರವಾಸೋದ್ಯಮಕ್ಕೆ ಉಪಯೋಗ ಆಗುವಂಥ ಯಾವುದಾದ್ರೂ ಯೋಜನೆ ತಗೋಬಾರ್ದು. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆ ಇವತ್ತು ಪ್ರವಾಸೋದ್ಯಮ ಜಿಲ್ಲೆಯಾಗಿ ಮಾರ್ಪಾಡಾಗ್ತಾ ಇದೆ. ಇವತ್ತು ಬಹಳಷ್ಟು ಜನ ಪ್ರವಾಸೋದ್ಯಮಕ್ಕೆ ಉತ್ತರ ಕನ್ನಡಕ್ಕೆ ಬರ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಬೆಳೀಲಿಕ್ಕೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡಿ, ಜನ ಬೆಳೀತಾರೆ, ಜನರ ಜೀವನ ಮಟ್ಟ ಬೆಳೀತದೆ. ಇದರಿಂದ ಈ ಒಂದು ಜಲವಿದ್ಯುತ್ ಯೋಜನೆಯಿಂದ ಜನರ ಜೀವನ ನಾಶ ಆಗ್ತದೆ, ಬೆಟ್ಟ ನಾಶ ಆಗ್ತದೆ, ಅರಣ್ಯ ನಾಶ ಆಗ್ತದೆ, ಪರಿಸರ ನಾಶ ಆಗ್ತದೆ. ದಯವಿಟ್ಟು ಇದು ಮಾಡಬೇಡ್ರಿ ಅಂತ ಹೇಳ್ತಾ, ಅಕಸ್ಮಾತ್ ಈ ಒಂದು ಯೋಜನೆ ಕೈ ಬಿಡದೇ ಇದ್ರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸಂಪೂರ್ಣವಾಗಿ ಎಲ್ಲ ಜನರು ಎಚ್ಚೆತ್ತುಕೊಂಡು ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳೋದನ್ನ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದ್ದೇನೆ. ಹೊನ್ನಾವರ ತಾಲೂಕಿನ ಮಂಕಿಯ ಗೋಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ 8ನೇ ವರ್ಷದ ವಾರ್ಷಿಕೋತ್ಸವ ಫೆಬ್ರವರಿ 1ರಂದು ನಡೆಯಲಿದೆ ಎಂದು ಶಾಲೆಯ ಪ್ರಾಚಾರ್ಯ ಸವಿತಾ ಪವಾರ್ ಹೇಳಿದ್ದಾರೆ. ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಗೋಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯದ ಅಡಿಯಲ್ಲಿ ವಾರ್ಷಿಕೋತ್ಸವವನ್ನು ವಿನೂತನವಾಗಿ ಆಚರಿಸುತ್ತಾ ಬಂದಿದ್ದು, ಈ ಬಾರಿ ಮಹತ್ವಾಕಾಂಕ್ಷಿ ನಾಯಕರಿಗೆ ಜಾಗತಿಕ ಅವಕಾಶಗಳು ಎಂಬ ಧ್ಯೇಯವಾಕ್ಯದ ಅಡಿಯಲ್ಲಿ ನಡೆಯಲಿದೆ. ಶಾಲೆ ಆರಂಭವಾಗಿ 8 ವರ್ಷಗಳಲ್ಲಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಹಾಗೂ ಪಠ್ಯೇತರ ಕ್ರೀಡೆಯಲ್ಲಿ ಹಾಗೂ ಇನ್ನು ಹಲವು ಚಟುವಟಿಕೆಗಳಲ್ಲಿ ಸಾಧನೆಗೈದಿದ್ದಾರೆ. ರಾಜ್ಯ ರಾಷ್ಟ್ರಮಟ್ಟದಲ್ಲೂ ಭಾಗವಹಿಸಿದ್ದಾರೆ. ಶಾಲೆ ತನ್ನ ಸಾಧನೆಗಾಗಿ ಈಗಾಗಲೇ ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದರು. ಫೆಬ್ರವರಿ 1ರಂದು ಸಂಜೆ 5:30 ಗಂಟೆಗೆ ವಾರ್ಷಿಕೋತ್ಸವದ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಮುಖ್ಯ ಅತಿಥಿಯಾಗಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಅತಿಥಿಯಾಗಿ ಹಿರಿಯ ಪತ್ರಕರ್ತ ಹಾಗೂ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ, BO GS ನಾಯ್ಕ್ ಪಾಲ್ಗೊಳ್ಳಲಿದ್ದಾರೆ. ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ AR ನಾಯ್ಕ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಸಾಧನೆಗೈದವರ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಶಾಲೆಯ ಬೇಬಿ ಬೆಂಜಾಮಿನ್ ಉಪಸ್ಥಿತರಿದ್ದರು.